ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಪ್ರಾಧಿಕಾರ ಆದೇಶ ನೀಡಿದ ಹಿನ್ನೆಲೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ, ನಾವು ರೈತರ ಪರ ನಿಲ್ಲುತ್ತೇವೆ. ನಮ್ಮ ನೀರು ನಮ್ಮ ರೈತರಿಗೆ ಉಳಿಯಬೇಕು. ರೈತರಿಗೆ ಅನ್ಯಾಯವಾದರೆ ಅವರ ಜೊತೆಗೂಡಿ ಪ್ರತಿಭಟನೆಗೆ ಇಳಿಯುತ್ತೇನೆ ಎಂದು ಘೋಷಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ಬೇಸರದ ಸಂಗತಿ ಏನಂತಂದರೆ, ನಾನು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಾದೇಗೌಡರಿಂದ ಕಾಲದಿಂದ ಹಿಡಿದು ಭಾಳ ಸಂದರ್ಭ ನಾನು ಹೋರಾಟಕ್ಕೆ ಕೂತಿದ್ದೀವಿ. ಯಾವಾಗ ನೋಡಿದ್ರೂ ಅವ್ರ ಪರನೇ ತೀರ್ಪು ಆಗ್ತದೆ ಅಂತಂದರೆ, ಮತ್ತು ನಮ್ಮ ಕಡೆಯಿಂದ ಇದ್ದವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಪರವಾಗಿ ಇದ್ದಾರಾ ಇಲ್ವಾ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಆಮೇಲೆ ಬರೀ ರೈತರ ಹೆಸರು ಹೇಳ್ತೀವಿ ನಾವು. ಬರೀ ರೈತರೇ ಅಲ್ಲ ಸ್ವಾಮಿ, ಬೆಂಗಳೂರಿಗೂ ನೀರು ಬೇಕಲ್ಲ, ಕುಡಿಯೋಕ್ಕೆ ನೀರು ಬೇಕಲ್ಲ. ನೀವು ಬೆಂಗಳೂರು ನೀರನ್ನ ಹೆಂಗೆ ಒದಗಿಸ್ಕೊಡೋಕ್ಕಾಗ್ತದೆ? ನಮ್ಮದೇನಂತಂದರೆ, ಮಳೆ ಇದ್ದರೆ ನಾವು ಯಾವತ್ತೂ ಹಿಂದೆ ಮುಂದೆ ನೋಡಿಲ್ಲ. ತಮಿಳ್ನಾಡು ಜನ ನಾವು ಭಾರತದವರಂತ ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅವರು ಬಹುಶಃ ಹಂಚಿಕೊಂಡು ತಿನ್ನುವ ಸಂಸ್ಕೃತಿ ಕಲಿಸಿದ್ದು ಭಾರತ ದೇಶ. ಆದರೆ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಾವು ಪಡ್ಕೋಬೇಕು ಅಂತ ಹೋರಾಟ ಮಾಡ್ತಾರಲ್ಲ, ಅದು ಬಹುಶಃ ಅದು ಒಂದು ನಿಜವಾದ ಸಂಗತಿ, ನಿಜವಾದ ಕರುಣೆ ಇಲ್ಲದೆ ಇರೋದು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹುಶಃ ಮಂಡ್ಯ ಜಿಲ್ಲೆಗೆ, ನಮ್ಮ ಕಾವೇರಿಗೆ ನಾವಿಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಮೇಕೆದಾಟಿಗೆ ಹೋರಾಟ ಮಾಡಿದಂಥವರು. ಈ ಸಂದರ್ಭದಲ್ಲಿ ಈ ಕಾವೇರಿದು ಏನು ಸಮಸ್ಯೆ ಇದೆಯೋ, ಇಂಥ ಸಂದರ್ಭದಲ್ಲಾದರೂ ಅವರು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದೇ ನನ್ನ ಆಗ್ರಹ. ಅದರ ಜೊತೆಗೆ ಏನಪ್ಪ ಅಂತಂದರೆ, ಇರೋದೇ ನಮಗೆ 17 TMC ನೀರಿದೆ. ಅದೇನಾದರೂ ಖಾಲಿ ಆದರೆ ನೀವು ಬೆಂಗಳೂರಿಗೆ ನೀರೆಲ್ಲಿ ಕೊಡ್ತೀರಾ? ರೈತರಿಗೆ ನೀರೇನು ಕೊಡ್ತೀರಾ? ರೈತರು ಈಗಾಗಲೇ ಬೆಳೆ ಮಾಡಿದ್ದಾರೆ, ಅವರಿಗೆಲ್ಲಿ ನೀರು ಕೊಡ್ತೀರಾ? ಬಹುಶಃ ಅವ್ರ ನಷ್ಟ ಆದರೆ ನಾನು ಇಷ್ಟೇ ಹೇಳೋದು, ಈ ದೇಶಕ್ಕೆ ಯಾವುದಾದ್ರೂ ಶಾಪ ಇದೆ ಅಂತಂದರೆ ರೈತರ ಶಾಪ. ಯಾಕೆ ರೈತರ ಶಾಪ ಅಂತಂದರೆ, ರೈತರು ಇನ್ನೂ ಏಳಿಗೆ ಆಗಿಲ್ಲ ಈ ದೇಶದಲ್ಲಿ. ಅವ್ರನ್ನ ಹೆಂಗೆ IT-BT ಡೆವಲಪ್ ಮಾಡಬೇಕಾ? ಎಲ್ಲ ರಾಷ್ಟ್ರದಲ್ಲೂ ಹೆಂಗೆ ಡೆವಲಪ್ ಆಗಬೇಕು, ಹೆಂಗೆ ಮಾಡಬೇಕಂತ ಎಲ್ಲ ಮಾಡ್ತಾಯಿದ್ದೀರಾ. ರೈತರನ್ನ ಹೆಂಗೆ ಡೆವಲಪ್ ಮಾಡಬೇಕಂತ ನಡೀತಾನೆ ಇದೆ. ಅಧಿಕಾರಿಗಳು ಸಹಕಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ರೈತರು ಇವತ್ತು ಸಾಲಗಾರರಾಗಿದ್ದಾರೆ. ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋರು ಭಾಳಷ್ಟು ಜನ ಆಗಿದ್ದಾರೆ. ಅದ್ರ ಪರಿಸ್ಥಿತಿ ಏನು ಅಂತಂದರೆ, ನಾವು ಯೋಚನೆ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ನಮ್ಮ ರೈತರಿಗೆ ಇನ್ನೂ ಅವ್ರ ಮಕ್ಳಿಗೆ ಮದುವೆ ಮಾಡೋಕ್ಕೆ, ಅವ್ರು ಮದುವೆ ಮಾಡಲಿಕ್ಕೂ ಹೆಣ್ಣು ಕೊಡ್ತಾ ಇಲ್ಲ. ಇಂಥ ಸ್ಥಿತಿ ಇದೆ ಅಂದಾಗ ರೈತರ ಬಗ್ಗೆನೂ ಕಾಳಜಿ ಕೊಡಬೇಕು. ರೈತರು ಜೀವ ಉಳಿಬೇಕು. ಈ ಪರಿಸ್ಥಿತಿ ಏನಾದ್ರು ಆದರೆ ತುಂಬ ಜನರು, ಭಾಳಷ್ಟು ಜನರು ಅವರಿಗೆ ಸಾಲ ಮಾಡಿ ಬೆಳೆ ಹಾಕಿರ್ತಾರೆ. ಅದೆಲ್ಲ ನಷ್ಟ ಆಗಿಬಿಟ್ರೆ ಅವ್ರ ಜೀವನದಲ್ಲಿ ಬದುಕೋದೇ ಕಷ್ಟ ಆಗ್ತದೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಈ ಒಂದು ವಿಚಾರದಲ್ಲಿ ತಮಿಳುನಾಡಲ್ಲಿ ಮಾತುಕತೆ ಮಾಡ್ತಿರೋ, ಕೇಂದ್ರದಲ್ಲಿ ಮಾತುಕತೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಮ್ಮ ರೈತರು ಮತ್ತು ನಮ್ಮ ನೀರು ನಮ್ಗೆ ಉಳಿಬೇಕು. ಮಳೆ ಬಂದರೆ ನಾವು ಯಾರೂ ಕೇಳೋರಲ್ಲ. ನಾವು ಯಾವಾಗ ಕೇಳಿದ್ದೀವಿ? ಎಷ್ಟು ತೊಗೊಂಡ್ರೂ ಕೇಳಿಲ್ಲ ನಾವು. ನಿಜವಾಗ್ಲೂ ಅದನ್ನೇ ನಮ್ಮ ಕಾನೂನು ಪ್ರಕಾರನೂ ಸಹ ಯಾವಾಗ ನೋಡಿದ್ರು ಅವ್ರಿಗೆ ನ್ಯಾಯ ಸಿಗ್ತಾಯಿದೆ, ಬಿಡಬೇಕು ನೀರು, ಅದು ಆದೇಶ ಆಗ್ತಾಯಿದೆ ಅಂದರೆ, ನಮ್ಗೊಂದ್ಸಲವೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವೇನು ಹೇಳಬೇಕು? ನೀವು ಬಂದಿದ್ದೀರಾ, ನೀವು ಮೇಕೆ ದಾಟು ಹೋರಾಟಕ್ಕೆ ಕಟ್ಟಬೇಕಂತ ಹೋರಾಟ ಮಾಡಿದ್ರಿ, ಅದು ಆಗಬೇಕು. ಈ ಕಾವೇರಿಗೆ ಒಂದು ಸರಿಯಾದ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ನೀವೇನಾದರೂ ನಮ್ಮ ರೈತರಿಗೆ ಅನ್ಯಾಯ ಆದರೆ ನಾನಂತೂ ರೈತರ ಜೊತೆ ಇರಲೇಬೇಕು. ಯಾಕೆ ಅಂತಂದರೆ, ನಮ್ಮ ರೈತರು ನಮ್ಮ ಜೋಳಿಗೆಗೆ ಮೊದಲು ಯಾರಾದರೂ ಭಿಕ್ಷೆ ಹಾಕಿರೋರು ಅಂತ ಅಂದರೆ, ದವಸ ಧಾನ್ಯ ಹಾಕಿರೋರು ಅಂತ ಅಂದರೆ ನಮ್ಮ ರೈತರು. ನಮ್ಮ ಮಠಮಾನ್ಯಗಳು ಮೊದಲಿಂದ ಉಳ್ಕೊಂಡು ಬಂದಿದೆ ಅಂದರೆ ಅದು ರೈತರು. ಆ ರೈತರಿಗೆ ಏನಾದ್ರು ಅನ್ಯಾಯ ಆಗ್ತದೆ ಅಂತಂದರೆ ನಾನು ಮಾತ್ರ ಬೆಂಬಲವಾಗಿ ನಿಲ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಖಂಡಿತವಾಗ್ಲೂ ಹೋರಾಟವನ್ನು ಇಡೀ ನಾಡಿನ ಉದ್ದಗಲಕ್ಕೂ ರೈತರು ಯಾರಿದ್ದಾರೋ ಅವರೆಲ್ಲರೂ ಮಂಡ್ಯ ಜಿಲ್ಲೆಗೆ ಬರ್ತಾರೆ. ನಾನು ಕೇಳ್ಕೊಳ್ತೀನಿ, ಈ ದೇಶ ನಾಡುಗಳು ಬೇರೆ ಬೇರೆ ಆಗಿದ್ರೂ ಸಹ ದೇಶ ಒಂದೇ ನಮಗೆ. ಅದನ್ನು ಅರ್ಥ ಮಾಡಿಕೊಂಡು ತಮಿಳ್ನಾಡವ್ರು ನಡೆದ್ರೆ ಭಾಳ ಸೂಕ್ತ ಆಗ್ತದೆ, ಒಳ್ಳೆಯದಾಗ್ತದೆ. ಇಲ್ಲ ಅಂತಂದರೆ ಈ ಹೋರಾಟನಾದರೂ ಅಟ್ಲೀಸ್ಟು ಮಾಡಲೇಬೇಕಾಗಿದೆ. ನಾವೇನು ಮಾಡೋಕ್ಕಾಗಲ್ಲ. ಈಗ ನಮ್ಮದು ಅನ್ನ ನಮ್ಮ ಅನ್ನ ಕಿತ್ಕೋತೀರಾ ಅಂತ ಅಂದಾಗ ಅದಕ್ಕೆ ಹೋರಾಟ ಮಾಡಿದ್ರೆ ತಪ್ಪೇನಿದೆ? ಹಾಗಾಗಿ ರೈತರ ಪರವಾಗಿ ನಾನು ನಿಲ್ತೀನಿ ಅನ್ನೋದೇ ನನ್ನ ಉದ್ದೇಶ. ಅದನ್ನೇ ನಾನು ಮುಖ್ಯಮಂತ್ರಿಗಳಿಗೆ, ನೀವು ರೈತರ ಪರವಾಗಿ ನಿಲ್ಲಬೇಕು. ಮುಖ್ಯಮಂತ್ರಿಗಳು ಭಾಳಷ್ಟು ಸಲ ಹೇಳಿದ್ದಾರೆ, ರೈತರ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡಲಿಕ್ಕೆ ಅವ್ರು ಮುಂದೆ ಆಗಬೇಕು ಅನ್ನೋದೇ ನನ್ನ ಆಶಯ.